ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಲಕ್ಷ್ಮಿ ಕಳಸಕ್ಕೆ ಇನ್ನೊಂದು ಡಿಸೈನಲ್ಲಿ ಸೀರೆ ಉಡ್ಸೋಣ. ನಾನು ಮೊದಲೇ ಇಲ್ಲಿ ಲಕ್ಷ್ಮಿ ಅಪ್ಪರ್ ಬಾಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಪೀಸ್ ತೊಗೊಂಡು 4 ಫೋಲ್ಡ್ ಮಾಡಿದ್ದೀನಿ. ಓಪನ್ ಇರೋ ಸೈಡಲ್ಲಿ ಲಕ್ಷ್ಮಿ 2 ಕೈಗಳಿಗೆ ಬ್ಲೌಸ್ ಪೀಸ್ಗಳನ್ನ ಅಟ್ಯಾಚ್ ಮಾಡಿ ನೀಟಾಗಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಿದ್ದೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆ ತುದಿ ಇರುತ್ತಲ್ಲ ಅಲ್ಲಿಂದ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೆರಿಗೆಗಳು ಕೂಡ ಈಕ್ವಲ್ ಆಗಿರಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೆರ್ಗಿನ ಕಡೆ 1.5 ಮಾರಷ್ಟು ಸೀರೆ ಬಿಟ್ಟು ಉಳಿದಿರುವಂತಹ ಸೀರೆನ ನೆರಿಗೆ ಮಾಡ್ಕೋಬೇಕಾಗುತ್ತೆ. ನೆರಿಗೆ ಮಾಡಿಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ. 20 ನೆರಿಗೆ ಅಷ್ಟು ಬಂದಿದೆ ನನಗೆ. ಈಗ ಬಿಟ್ಟಿರುವಂತಹ ಸೆರ್ಗಿನ ಪಾರ್ಟ್ಸ್ನ ಪಿನ್ ಮಾಡ್ಕೋತಾ ಇದ್ದೀನಿ. ಸೀರೆ ಪ್ಲೇಟ್ಸ್ ಮಾಡಾಗಿದೆ. ಈಗ ಕಳಶಕ್ಕೆ ಯಾವ ರೀತಿ ಸೀರೆ ಉಡ್ಸೋದು ನೋಡೋಣ. ನಾನಿಲ್ಲಿ ಕಳಶದ ಕೆಳಗಡೆಗೆ ಒಂದು ಗುಂಡು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆ ಮೇಲೆ ಪ್ಲೀಟ್ಸ್ ಮಾಡಿರುವಂತಹ ಸೀರೆಯ ಮಧ್ಯಭಾಗ ಇಟ್ಟು ಒಂದು ದಾರದಲ್ಲಿ ಕಟ್ಕೋತಾ ಇದ್ದೀನಿ. ಸೆರಗಿನ ಭಾಗನ ಪಾತ್ರೆಯ ಹಿಂದೆಯಿಂದ ತೊಗೊಂಡಿದ್ದೀನಿ. ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬಲಗಡೆ ಕಾಲನ್ನು ಕಾರ್ನರಲ್ಲಿ ಬಂದಿರುವಂತಹ ಪ್ಲೇಟ್ಸಲ್ಲಿ ಕವರ್ ಮಾಡಿ ಪಿನ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಎಡಗಡೆ ಕಾಲನ್ನು ಕೂಡ ಕಾರ್ನರಲ್ಲಿ ಇರೋ ಪ್ಲೇಟ್ಸಿಂದ ಕವರ್ ಮಾಡಿ ಪಿನ್ ಹಾಕಿದ್ದೀನಿ. ಕಾಲುಗಳನ್ನ ನೀಟಾಗಿ ಗುಂಡು ಪಿನ್ನು ಅಥವಾ ಸೇಫ್ಟಿ ಪಿನ್ನಿಂದ ಎಡ್ಜಲ್ಲಿ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಕಾಲಿಗೆ ಬಾರ್ಡರ್ ಬರೋ ಥರ ಕಾಲು ಸಣ್ಣದಾಗಿ ಕಾಣಿಸೋ ಥರ ನೋಡ್ಕೋಬೇಕು. ಹಿಂದುಗಡೆ ಒಂದು ಪಾರ್ಟ್ ನೆರಿಗೆ ಬಿಟ್ಟಿದ್ವಲ್ಲ ಅದನ್ನು ಮುಂದೆ ತೆಗೆದುಕೊಂಡು ಬಂದು ಲಕ್ಷ್ಮಿಯ ಬಲಗಡೆ ಕಾಲು ಕೆಳಗಡೆ ಬರೋ ಥರ ನೆರಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಪ್ಪರ್ ಬಾಡಿನ ಫಿಕ್ಸ್ ಮಾಡಿ ಸೆರಗಿನ ಭಾಗನ ನಾರ್ಮಲ್ಲಾಗಿ ನಾವು ಸೀರೆ ಉಟ್ಕೊಳ್ಳೋ ಥರನೇ ಲಕ್ಷ್ಮಿ ಎಡಭುಜದ ಮೇಲೆ ಹಾಕಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಲಕ್ಷ್ಮಿಯ ಸೊಂಟಕ್ಕೆ ಡಾಬ್ ಹಾಕಿ ನಿಮ್ಮಲ್ಲೇ ಇರುವಂತಹ ಜ್ಯುವೆಲ್ರೀಸಿಂದ ಅಲಂಕಾರ ಮಾಡಿ. ಎಲ್ಲೆಲ್ಲಿ ನೆರಿಗೆಗಳು ನೀಟಾಗಿ ಕೂತಿರಲ್ಲ ಅಲ್ಲಿ ಎಳೆದು ಸ್ವಲ್ಪ ಸೇಫ್ಟಿ ಪಿನ್ ಹಾಕೋಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ.